ಸಿಕ್ಕಾಪಟ್ಟೆ ಸೇರ್ತಾರೆ. ಸರ್ ಗೇಟಿಂದ ದೇವಸ್ಥಾನಕ್ಕೆ 3.8 ಕಿಲೋಮೀಟರ್ ಆಗುತ್ತೆ ಸರ್. ಆ 3.8 ಕಿಲೋಮೀಟ್ರ್ ತಿರುಗಾಡೋಕ್ಕಾಗದಷ್ಟು ಜನ ಕ್ರೌಡ್ ಆಗ್ತಾರೆ ಸರ್. ಈಗ ನಾವು ಹೈಸ್ಕೂಲ್ ಹತ್ರ ಮತ್ತು ಪಕ್ಕದ ಸೈಟ್ನಲ್ಲಿ ಪಾರ್ಕಿಂಗ್ ಕೇಳ್ಕೊಂಡಿದ್ದೀವಿ ಸರ್. ಅಲ್ಲೆರಡು ಪಾರ್ಕಿಂಗು, ಇಲ್ಲಿ ಬಂದಾಗ ಪ್ರೈಮರಿ ಸ್ಕೂಲ್ ಪಾರ್ಕಿಂಗು. ಅದು ದಯಮಾಡಿ ನೀವು ಅದೊಂದು ಅವಕಾಶ ಮಾಡಿ. ಮಾಡ್ತೀವಿ ಬಿಡಿ, ನಮ್ಗೆ ಗೊತ್ತಿಲ್ಲ ದೊಡ್ಡದಾಗಿ ನಡೆಯುತ್ತೆ ಅಂತ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ರಾಜಣ್ಣ ಅವರು ಹೇಳೋರ ಗ್ರೈಂಡ್ ಬಸವರಾಜ್ ಅವರು ಹೇಳಿದ್ರೆ ಫೋನ್ ಮಾಡಿ 20,000 ಜನಕ್ಕಿಂತ ಜಾಸ್ತಿನೇ ಹೊರತು ಕಡಿಮೆ. ತಾವು ಈಗ ಒಂದು ಗಂಟೆಗೆ ಮುಂಚಿತವಾಗಿ ಬಂದಿದ್ರೆ ನಮ್ಮೂರಿನ ಹೆಣ್ಣು ಮಕ್ಕಳ ಒಂದು ಜನಾಂಗದ ಜನ ತಾವು ನೋಡಿದ್ರೆ ಇವತ್ತು 2,000-3,000 ಆಯಿತು. ಇದು ಹೆಂಗಪ್ಪ ಅಂದ್ರೆ ಒಂದು ಜನಾಂಗದ ಒಂದು ಇದು ಕುಲ ಅಂತ ಇದ್ರು ಸರ್. ಇವತ್ತು ಮಂಟೇನ ಸ್ವಾಮಿ ಒಕ್ಕಲ್ನವ್ರು ಮಾತ್ರ ಹೊಸ ನೀರು ತಂದರು, ಅಂದ್ರೆ ನಮ್ಮ ಯೋಗೇಶ್ವರಿ ಅವ್ರು ತಂದರು. ಎಲ್ಲ ಜನಾಂಗದವರು ಎಲ್ಲ ಒಕ್ಕಲ್ನವರು ಸೇರಿ ಸಪೋರ್ಟ್ ಕೊಟ್ಟಿದ್ರು ಸರ್. ತಾವು ಒಂದು ಗಂಟೆಗೆ ಮುಂಚಿತವಾಗಿ ಬಂದಿರಿ, ತಮಗೆ ಗೊತ್ತಾಗ್ಬಿಡೋದು ಸರ್. ಇವತ್ತೇ 2,000-3,000 ಜನ ಇದ್ದಾರೆ ಸರ್. ಸರ್ ತಮ್ಮಲ್ಲಿ ನಾವೊಂದು ಭಾಳ ಸತ್ಯವಾದ ಒಂದು ಮಾತು ಹೇಳ್ತೀನಿ ಸರ್. ಈಗ ನಮ್ಮ ತಂದೆ ನಮ್ಮ ಊರಿಗೆ ಯಜಮಾನರಾಗಿದ್ದವರು. ನಮ್ಮ ತಂದೆ ತಮ್ಮಂಥ ದೊಡ್ಡವರು ಬಂದಾಗ ಏನು ಹೇಳ್ತಿದ್ರಪ್ಪ ಅಂತಂದರೆ, ನಮ್ಮೂರಿನಲ್ಲಿ ನಮ್ಮ ಒಂದು ತಾಯಿ ಯೋಗೇಶ್ವರಿ, ಅವಳಿಗೆ 3 ಜನ ಮಕ್ಕಳು. ಆ 3 ಜನ ಮಕ್ಳ ಹೆಸರೇನಪ್ಪ ಅಂತಂದರೆ, ಒಬ್ಬ ಹರಿಜನ, ಒಬ್ಬ ನಾಯಕ, ಒಬ್ಬ ಲಿಂಗಾಯತ ಅಂತ 3 ಜನ ಹೆಸರಿದೆ. ಆ 3 ಜನ ಅಣ್ಣ ತಮ್ಮಿದ್ರು ನಾವು ಸಹಭಾಗಿತ್ವದಲ್ಲಿ ಸಮಪಾಲಾಗಿ ಭೇದ ಭಾವವಿಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಾಯಿ ಮುಂದೆ ನಾನು ಸತ್ಯ ಮಾಡ್ತೀನಿ ಅಂತ ಹಿರಿಯರು ಹೇಳಿದರು ಸರ್. ಅವರೆಲ್ಲ ಅವ್ರು ನಮ್ಮ ಹಿರಿಯರ ಎಲ್ಲ ಯಜಮಾನರುಗಳು ನಮ್ಗೆ ಅದು ಹೇಳಿದರು. ಅವರ ಮಾತಿನ ಅನ್ವಯ ಚಿಕ್ಕ ತುಪ್ಪೂರು ಗ್ರಾಮದಲ್ಲಿ ಇಂದಿನ ಯೋಗೇಶ್ವರಿ ಜಾತ್ರದ ಮೆರಗಿನನ್ನು ನೋಡ್ತಾ ಇದ್ದೀವಿ. ಇದು 7 ವರ್ಷಕ್ಕೊಂದ್ಸರಿ ಮಾಡ್ತಾಯಿರೋದು. ಹಿಂದೆ 3 ವರ್ಷಕ್ಕೊಂದ್ಸರಿ ಮಾಡ್ತಾಯಿದ್ದ ಅಂತ ಇದರಲ್ಲಿ 5 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದ ಪದ್ಧತಿ ಬಂದಿರುತ್ತೆ. ಇದರಲ್ಲಿ ಕಾರಣಾಂತರದಿಂದ 7 ವರ್ಷಕ್ಕೊಂದ್ಸರಿ ಈಗ ಜಾತ್ರೆ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಹೇಳಬೇಕು ಅಂತಂದರೆ, ನಮ್ಮ ಯೋಗೇಶ್ವರಿ ಕೃಪೆಯಿಂದ ನಮ್ಮ ಗ್ರಾಮದಲ್ಲಿ ಒಂದು ತಾಯಿಗೆ 3 ಜನ ಮಕ್ಕಳು ಅಂತ ಇಂದ ನಮ್ಮ ಕಾಳೀವರಪ್ಪ ಅವರು ಹೇಳ್ತಾಯಿದ್ರು. ಅದರಂತೆ ನಮ್ಮ ಗ್ರಾಮದಲ್ಲಿ ಚೆನ್ನಾಗಿ ಇನ್ನೂ ಒಂದೇ ತಾಯಿ ಮಕ್ಕಳ ಥರ ಎಲ್ಲ ಜಾತ್ರೆ ಯಾವುದೇ ಕಾರ್ಯಕ್ರಮ ಮಾಡ್ತು ಅಂತಂದರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದರಂತೆ ಎಲ್ಲ ಜನಾಂಗದಲ್ಲಿ ಇವತ್ತು ಜಾತ್ರೆದಲ್ಲಿ ಅಂತಂದರೆ ನಾವು ಅವರು ಇವರು ಅಂತ ಯಾರು ಹೇಳ್ತಾ ಇಲ್ಲ, ಒಂದೇ ತಾಯಿ ಮಕ್ಕಳ ಥರ ಚೆನ್ನಾಗಿ ಜಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದಾಡಿ ಈ ಯೋಗೇಶ್ವರಿ ಜಾತ್ರೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀವಿ. ಗುಂಡ್ಲುಪೇಟೆ ತಾಲೂಕು ಚಿಕ್ಕತುಪ್ಪೂರು ಗ್ರಾಮದ ಈ ಯೋಗೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಇಲ್ಲಿ ಹಿರಿಯರು ಹಾಗೂ ನಮ್ಮ ಗ್ರಾಮದ ಮುಖಂಡರು ಮತ್ತು ಈ ಗ್ರಾಮದ ಪ್ರತಿಯೊಬ್ಬರು ಯುವಕರು, ಮಹಿಳೆಯರು ಪ್ರತಿಯೊಬ್ಬರು ಮನೆಗೂ ಆ ಯೋಗೇಶ್ವರಿ ರಥೋತ್ಸವವನ್ನು ಆಚರಣೆ ಮಾಡ್ತಾ ಹಬ್ಬದ ವಾತಾವರಣ ತುಂಬಿರುವ ಈ 7 ದಿನಗಳು ತುಂಬ ಅದ್ಭುತವಾಗಿ ಮೆರವಣಿಗೆ, ರಥೋತ್ಸವ, ಪ್ರತಿನಿತ್ಯ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿದೆ. ರಥೋತ್ಸವ ಮತ್ತು ಕಾರ್ಯಕ್ರಮವನ್ನು ಈ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಜನಾಂಗದ ಸಹಕಾರ ಮತ್ತು ಸೌಹಾರ್ದಯುತವಾದಂಥ ಒಂದು ಉತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ನಮ್ಮ ಚಿಕ್ಕತುಪ್ಪೂರು ಗ್ರಾಮದಲ್ಲಿ ನಡೀತಾ ಇದೆ. ಒಂದೊಂದು ದಿನಕ್ಕೂ ಒಂದೊಂದು ಕಾರ್ಯಕ್ರಮಗಳು ನಮ್ಮ ಚಿಕ್ಕತುಪ್ಪೂರು ಗ್ರಾಮದಲ್ಲಿ ನಡೀತಾ ಇದೆ. ಇದಕ್ಕೆ ಎಲ್ಲ ರೀತಿಯಲ್ಲೂ ಶ್ರಮಿಸಿದಂಥ ನಮ್ಮ ಹಿರಿಯರಾದಂಥ ನಮ್ಮ ಮಹೇಶಪ್ಪನವರು ಮತ್ತು ನಮ್ಮ ಮಾಸ್ಟ್ರು ಮತ್ತು ನಮ್ಮ ಮಂಜು ಅವರು ಮತ್ತು ರಂಗಸ್ವಾಮಿ ಅವರು, ನಮ್ಮ ರವಿಯಣ್ಣವರು, ಮಹೇಶಪ್ಪನವರು, ಹೀಗೆ ಹಲವಾರು ಜನ ಯಜಮಾನರುಗಳು, ಎಲ್ಲ ಕೋಮಿನ ಯಜಮಾನರುಗಳು ಸಹ ಸೌಹಾರ್ದಯುತವಾಗಿ ಯಾವುದೇ ಜಾತಿ ಭೇದವಿಲ್ಲದೆ ತುಂಬ ಉತ್ಸುಕರಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ.